ನೋಡಿ 8th one ಏನ್ ಕೊಟ್ಟಿದ್ದಾರೆ, ಇಫ್ ದ ನಾನ್ ಪ್ಯಾರಲಲ್ ಸೈಡ್ಸ್ ಆಫ್ ಎ ಟ್ರೆಪಿಸಿಯಂ ಆರ್ ಈಕ್ವಲ್ ಪ್ರೂವ್ ದಟ್ ಇಟ್ ಈಸ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಒಂದು ಟ್ರೆಪಿಸಿಯಂ ಇದೆ, ಇದು ನಾನ್ ಪ್ಯಾರಲಲ್ ಸೈಡ್ಸ್ ಅಂದ್ರೆ ನೋಡಿ ಇದು AD ಇಸ್ ಪ್ಯಾರಲಲ್ ಟು BC ಅಲ್ವಾ. ನಾನ್ ಪ್ಯಾರಲಲ್ ಸೈಡ್ಸ್ ಅಂದ್ರೆ AB ಅಂಡ್ CD ನಾನ್ ಪ್ಯಾರಲಲ್ ಸೈಡ್ಸ್ ಇದಾವೆ. ಸೊ ಅವು ಈಕ್ವಲ್ ಇದಾವಂತ ಕೊಟ್ಟಿದ್ದಾರೆ. ಸೊ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಈಕ್ವಲ್ ಇದಾವಂತ ಕೊಟ್ಟಿದ್ದಾರೆ. ಈಗ ನಮ್ಗೆ ಏನ್ ಪ್ರೂವ್ ಮಾಡಕ್ ಹೇಳಿದ್ರೆ ಇದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು, ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ಇ ಅಂತ ನೇಮ್ ಮಾಡೋಣ. ಕನ್ಸ್ಟ್ರಕ್ಷನ್ ಮಾಡಿದ್ದು ಬರಿಬೇಕು. ಸೊ ಕನ್ಸ್ಟ್ರಕ್ಷನ್ ಡ್ರಾ DE ಪ್ಯಾರಲಲ್ ಟು AB. ಸೊ ನಾವು AB ಪ್ಯಾರಲಲ್ ಆಗಿ DE ನ ಡ್ರಾ ಮಾಡಿದ್ವಿ. ಓಕೆ, ಈಗ ನೋಡಿ AD ಈಸ್ ಪ್ಯಾರಲಲ್ ಟು BC ಅಂದ್ರೆ ಏನು, BE ಅಂದ್ರೆ ಇದೇ ಲೈನ್ ಮೇಲೆ ಇದೆ ಅಲ್ವಾ. ಸೊ ಅದನ್ನೇ ಬರೆಯೋಣ. AD ಈಸ್ ಪ್ಯಾರಲಲ್ ಟು BE. ಓಕೆ, ಹೆಂಗೆ ಅಂತಂದ್ರೆ ಬೈ ಫಿಗರ್ ಅವರು ಕೊಟ್ಟಿದ್ದಾರೆ. ಗಿವನ್ ಅಂತ ಕೂಡ ಬರಿಬಹುದು. ನೋಡಿ AB ಈಸ್ ಪ್ಯಾರಲಲ್ ಟು DE. ಈಗ ಬೈ ಕನ್ಸ್ಟ್ರಕ್ಷನ್ ನಾವೇ ಈಗ ಮಾಡಿದ್ವಲ್ವಾ. ಸೊ ಅದನ್ನ ಬರೆಯೋಣ. AB is parallel to DE by construction. ನೋಡಿ ಇಲ್ಲಿ AD is parallel to BE ಇದೆ, AB is parallel to DE ಇದೆ. ಅಂದ್ರೆ ಏನಾಯ್ತು, ಇದು ABED is a parallelogram ಆಯ್ತು. ಒಂದು ಪ್ಯಾರಲೋಗ್ರಾಮ್ಗೆ ಟೂ ಪೇರ್ಸ್ ಆಫ್ ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇದ್ರೆ ಪ್ಯಾರಲೋಗ್ರಾಮ್ ಆಗತ್ತೆ. therefore ABED is a parallelogram. ಪ್ಯಾರಲೋಗ್ರಾಮ್ ಅಂತ ಆಯ್ತು. ನೋಡಿ AB is equals to DE ಇದೆ ಅಲ್ವಾ. ಯಾಕೆ, ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್. ಸೊ ಅದನ್ನೇ ಬರೆಯೋಣ. AB is equals to DE. ರೀಸನ್ ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್. ಆಯ್ತಾ. ಈಗ ನೋಡಿ AB is equals to CD ಗಿವನ್ ಇದೆ. DC ಆರ್ CD ಇದು ಗಿವನ್ ಇದೆ. ಆಯ್ತಾ. ಈಗ ನೋಡಿ ಲೆಫ್ಟ್ ಸೈಡ್ AB is equals to DE ಇದೆ, ಇಲ್ಲಿ AB is equals to DC ಇದೆ. ಅಂದ್ರೆ ಲೆಫ್ಟ್ ಸೈಡ್ ಈಕ್ವಲ್ ಇದ್ರೆ ರೈಟ್ ಸೈಡ್ ಕೂಡ ಈಕ್ವಲ್ ಆಗ್ತಾವಲ್ವಾ. ಸೊ ನಾವೇನ್ ಹೇಳ್ಬೋದು, therefore DE is equals to DC. ಅಂದ್ರೆ ಈ DE ಏನಿದೆಯಲ್ಲ DC ಗೆ ಈಕ್ವಲ್ ಆಯ್ತು. ಓಕೆ, ಇದನ್ನು ಇದೇ ರೀತಿ ಮಾರ್ಕ್ ಮಾಡಿದೀನಿ. ಈಗ ನೋಡಿ ಈ ಟ್ರಯಾಂಗಲ್ ತಗೋಬಹುದಲ್ವಾ ನಾವು, ಟ್ರಯಾಂಗಲ್ DEC. ಓಕೆ, ಇನ್ ಟ್ರಯಾಂಗಲ್ DEC ಈ ಟೂ ಸೈಡ್ಸ್ ಈಕ್ವಲ್ ಅಂತ ಆಯ್ತು. ಈ ಟೂ ಸೈಡ್ಸ್ ಈಕ್ವಲ್ ಆದ್ರೆ ಈ ಆಂಗಲ್ ಈಕ್ವಲ್ ಇರ್ತಾವಲ್ವಾ. ಸೊ ಅದನ್ನೇ ಬರೆಯೋಣ. ನಾವು ನೇಮ್ ಮಾಡೋಣ. ನೋಡಿ ಆಂಗಲ್ 1 ಅಂತ ನೇಮ್ ಮಾಡ್ತೀನಿ, ಇಲ್ಲಿ ಆಂಗಲ್ 2 ಅಂತ ನೇಮ್ ಮಾಡ್ತೀನಿ. ಸೊ ಏನಂತ ಹೇಳ್ಬೋದು ನಾವು, ಆಂಗಲ್ 1 is equals to ಆಂಗಲ್ 2 ಅಂತ. ರೀಸನ್ ಅಪೋಸಿಟ್ angles opposite to equal sides are equal ಅಲ್ವಾ. ಈಗ ನೋಡಿ ಈ ಆಂಗಲ್ ಈಕ್ವಲ್ ಇರುತ್ತಲ್ವಾ. ಯಾಕೆ, ಅಪೋಸಿಟ್ angles ಆಫ್ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಂತ. ಸೊ ಇದಕ್ಕೆ ನೇಮ್ ಮಾಡ್ತೀನಿ ಆಂಗಲ್ 3 ಅಂತ, ಇದಕ್ಕೆ ಆಂಗಲ್ 4 ಅಂತ. ಸೊ ಏನಂತ ಬರಿಬಹುದು ನಾವು, ಆಂಗಲ್ 3 is equals to ಆಂಗಲ್ 4 ಆಗುತ್ತಲ್ವಾ. ಅದನ್ನೇ ಬರೆಯೋಣ. ಆಂಗಲ್ 3 is equals to ಆಂಗಲ್ 4. ರೀಸನ್ ಅಪೋಸಿಟ್ angles ಆಫ್ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಂತ ಬರೆದ್ರು ನಡೆಯುತ್ತೆ. ಓಕೆ, ಆಂಗಲ್ 1
ಪ್ಲಸ್ ಆಂಗಲ್ 4 ಏನಾಗುತ್ತೆ, ಲೀನಿಯರ್ ಪೇರ್ ಆಗುತ್ತಲ್ವಾ. ಸೊ ಅದನ್ನೇ ಬರೆಯೋಣ ನೋಡಿ. ಆಂಗಲ್ 1 ಪ್ಲಸ್ ಆಂಗಲ್ 4 ನೋಡಿ, ಈ ಆಂಗಲ್ ಏನಾಯ್ತು, ಲೀನಿಯರ್ ಪೇರ್. ರೀಸನ್ ಬರೆಯೋಣ, ಲೀನಿಯರ್ ಪೇರ್. ಓಕೆ, ಈಗ ಸ್ವಲ್ಪ ಇಲ್ಲಿ ಡ್ರಾ ಮಾಡ್ತೀನಿ, ಪ್ಲೇಸ್ ಇಲ್ವಲ್ಲ. ಈಗ ನೋಡಿ, ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 2 ಇದೆಯಲ್ಲ, ನಾನು ಇಲ್ಲಿ ಆಂಗಲ್ 1 ಬದಲು 2 ಬರೆದ್ರೆ ನಡೆಯುತ್ತಲ್ವಾ. ಆಂಗಲ್ 1 ಪ್ಲಸ್ ಆಂಗಲ್ 4 ಇಸ್ ಈಕ್ವಲ್ ಟು 180 ಇದೆ. ಸೊ ನಾನು 1 ಬರೆಯುವುದು 2 ಬರೀತೀನಿ, ಯಾಕೆ ಎರಡು ಈಕ್ವಲ್ ಇದ್ದಾರೆ. ಸೊ ಆಂಗಲ್ 2 ಅಂತ ಬರ್ದೆ. ಇಲ್ಲಿ ಆಂಗಲ್ 4 ಅಂತ ಇದೆ, ಆಂಗಲ್ 3 ಇಸ್ ಈಕ್ವಲ್ ಟು ಆಂಗಲ್ 4 ಇದೆ ಅಲ್ವಾ. ಸೊ ಆಂಗಲ್ 4 ಬರೆಯೋ ಬದಲು ಆಂಗಲ್ 3 ಬರಿಬೋದಲ್ವಾ ನಾನು. ಸೊ ಅದೇ ರೀತಿ ಆಂಗಲ್ 3 ಬರ್ದೆ. ಕನ್ಫ್ಯೂಸ್ ಆಗಬೇಡಿ ನೋಡಿ, ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 2 ಇದೆ. ಸೊ 1 ಬರೆಯೋ ಬದಲು ನಾನು 2 ಬರ್ದೆ. ಇಲ್ಲಿ ಆಂಗಲ್ 3 ಇಸ್ ಈಕ್ವಲ್ ಟು ಆಂಗಲ್ 4 ಇದೆ ಅಲ್ವಾ. ಸೊ 4 ಬರೆಯೋ ಬದಲು 3 ಬರ್ದಿದ್ದೀನಿ. ಎರಡು ಈಕ್ವಲ್ ಇದಾವಲ್ಲ, ಸೊ ಅದಕ್ಕೆ ಇಸ್ ಈಕ್ವಲ್ ಟು ಆಸ್ ಯೂಶುವಲ್ 180 ಡಿಗ್ರಿ. ನೋಡಿ, ಆಂಗಲ್ 2 ಇಸ್ ಪ್ಲಸ್ ಆಂಗಲ್ 3 ಇಸ್ ಈಕ್ವಲ್ ಟು 180 ಡಿಗ್ರಿ ಆಯ್ತು. ಅಂದ್ರೆ ಇಲ್ಲಿ ಇದೇನಿದೆ, ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಟ್ರೆಪೆಜಿಯಂ ಅಂತ ಕೊಟ್ಟಿದ್ದಾರೆ. ಆಂಗಲ್ 2 ಪ್ಲಸ್ ಆಂಗಲ್ 3 ಏನಾಗುತ್ತೆ, ಅದು ಅಪೋಸಿಟ್ ಆಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಅಲ್ವಾ. ಅಪೋಸಿಟ್ ಆಂಗಲ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಸಮ್ 180 ಇದ್ರೆ ದೆನ್ ಇಟ್ ಇಸ್ ಸೆಟ್ ಟು ಬಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಓದಿದೀವಲ್ಲ. ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಪ್ರಾಪರ್ಟಿ ಅದು. ಸೊ ನಾವೇನಂತ ಹೇಳ್ಬೋದು, ಆಂಗಲ್ ಸಿ, ಆಂಗಲ್ 2 ಬದಲು ಆಂಗಲ್ ಸಿ ಅಂತ ಬರ್ದಿದ್ದೀವಿ, ಪ್ಲಸ್ ಆಂಗಲ್ 3 ಅಂದ್ರೆ ಆಂಗಲ್ ಎ ಇಸ್ ಈಕ್ವಲ್ ಟು 180 ಡಿಗ್ರಿ ಆಯ್ತು. ಸೊ ಏನಂತ ಬರೆಯುವುದು, ಸಮ್ ಆಫ್ ಅಪೋಸಿಟ್ ಆಂಗಲ್ಸ್ ಈಸ್ 180 ಡಿಗ್ರಿ. 180 ಡಿಗ್ರಿ ಆದ್ರೆ ನಾವೇನಂತ ಹೇಳ್ಬೋದು, therefore ಎ ಬಿ ಸಿ ಡಿ ಈಸ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳ್ಬೋದಲ್ವಾ. ಇದನ್ನೇ ಅಲ್ವಾ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಮಾಡಿದ್ವಿ. ಸೊ ಬರೆಯೋಣ, ಹೆನ್ಸ್ proved. ಓಕೆ, ಈಗ ನೆಕ್ಸ್ಟ್ ಒನ್.